ಹಲೋ ಎಲ್ರಿಗೂ ನಮಸ್ಕಾರ. ಮಮತಾ ಏನು ಮಾಡ್ತಿದ್ಯಾ? ಬರೀ ಫೋನ್ ನೋಡ್ಕೊಂಡು ಕುತ್ಕೊಂಡ್ಬಿಡೋದಾ? ಏನು ಕ್ಯಾಮ್ರಾ ಇಟ್ಕೊಂಡಿದ್ಯಾ? ಹೌದು. ಸುಮ್ಮನೆ ಲೂಸಾ? ಲೂಸ್ಗೆ ಯಾರಾದರೂ ಕ್ಯಾಮ್ರಾ ಹಿಡ್ಕೋತಾರ? ಏನಕ್ಕೆ ಹಿಡ್ದಿರ್ತಾರೆ? ಅಲ್ಲ ಕ್ಯಾಮ್ರಾ ಏನು ಬ್ಲಾಗ್ ಮಾಡ್ತಾ ಇದೆಯಾ? ಹೌದು. ಏನು ಬ್ಲಾಗ್? ನಂಗೇನು ಹಿಂದೆ ಇಲ್ಲ. ಏನು ಮಾಡೋದು? ಮನೇಲಿ ಕುತ್ಕೊಂಡು ನಡಿ ಆಚೆ ಹೋಗೋಣ ಒಂದು ರೌಂಡು. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಎಲ್ಲಿ ಹೋಗೋಣ? ಮೂವಿಗೆ ಹೋಗೋಣ? ಯಾವ ಮೂವಿ? ಶಾಪಿಂಗ್ ಹೋಗೋಣ? ಶಾಪಿಂಗಾ? ಹಾಂ ನಡಿ ಹೋಗೋಣ. ಶಾಪಿಂಗ್ ಕರ್ಕೊಂಡು ಹೋಗ್ಬಿಡ್ತೀನಿ ಅನ್ಕೊಂಡ. ಚಾನ್ಸೇ ಇಲ್ಲ. ಇಲ್ಲ, ರೆಕಾರ್ಡ್ ಆಗ್ತಿದೆ ನಿಜವಾಗ್ಲೂ. ನಿಜ ಹೇಳು. ಇಲ್ಲಿ ನೋಡು, ರೆಕಾರ್ಡ್ ಆಗ್ತಿಲ್ವಾ? ನೋಡು, ರೆಕಾರ್ಡ್ ಆಗ್ತಿದೆ. ಐ ಕ್ಯಾನ್ ವ್ಯೂ ದಟ್. ಬಟ್ ಸುಮ್ಮನೆ ಏನು? ಸರಿ, ಏನಕ್ಕೆ ಅಂದ್ರೆ ಇದು ಬಸವನಗುಡಿಲಿ ಬುಲ್ ಟೆಂಪಲ್ ರೋಡ್ ಅಲ್ಲಿ ಇದ್ ನಡೀತಾ ಇದೆಯಲ್ಲ, ಕಳೆಕಾಯಿ ಪರ್ಸೆ. ಸೊ ಹೋಗ್ಬರೋಣ ಅನ್ಕೊಂಡಿದೀನಿ. ನಾನು ನೋಡಿಲ್ಲ, ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನಿಜ ಕರ್ಕೊಂಡು ಹೋಗ್ತಿದ್ಯಾ? ಯಾರಾದ್ರೂ ತಮಾಷೆ ಮಾಡ್ತಾರ? ನಾನೇನು ಆಸ್ಟ್ರೇಲಿಯಾಗೋ ಅಮೆರಿಕಾಗೋ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳದ್ದ? ನಿಜ ಕರ್ಕೊಂಡು ಹೋಗ್ತಿದ್ಯಾ? ಅದಕ್ಕೆ ಇಲ್ಲಿರ ಬಸವನಗುಡಿ ಕಳೆಕಾಯಿ ಪರ್ಸೆಗೆ ಕಳೆಕಾಯಿ ತಿನ್ನಕ್ಕೆ ಕೊಡಿಸ್ತೀನಿ. ಹ್ಞೂ ಮಮತಾ, ನಿಜವಾಗ್ಲು ಬಾ ಹೋಗೋಣ. ಸೀರಿಯಸ್ ಆಗ್ಬಿಟ್ಟು ನೋಡು, ಬಾ ಹೋಗೋಣ. ನೋಡಿ, ಇವ್ರೇನೋ ಕಳ್ಳೆಕಾಯಿ ಪರ್ಸೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತಿದ್ದಾರೆ. ನಿಜ ನನ್ಗೆ ಡೌಟ್ ಇದೆ. ಹೆಂಗಿದ್ರು ರೆಡಿ ಇದೆಯಾ? ಸರಿನಾ? ಹೆಂಗಿದ್ರು ರೆಡಿ ಇದೆಯಾ? ಬಾ ಹೋಗೋಣ. ಟೈಮ್ ಆಯ್ತು, ಹೋಗೋಣ. ನಿಜ ಅಂದ್ರೆ ಬರ್ತೀನಿ. ನಿಜವಾಗ್ಲೂ ಹೋಗ್ತಾ ಇದೀವಿ, ಬಾ. ಏನ್ರಿ, ಇದ್ದಕ್ಕಿದ್ದಂಗೆ ಇವ್ರೇನೋ ಕಳ್ಳೆಕಾಯಿ ಪರ್ಸೆ ಅಂತಿದ್ದಾರೆ. ಸೊ ಹೋಗೋದ? ನಿಜ ಹೋಗ್ತಾ ಇದೀವಾ? ಮಮತಾ, ಆಸ್ಟ್ರೇಲಿಯಾ ಅಮೆರಿಕಾ ಕರ್ಕೊಂಡು ಹೋಗ್ತಿಲ್ಲ, ಸರಿನಾ? ಥೈಲ್ಯಾಂಡು ಜಪಾನು ಎಲ್ಲೋ ಕರ್ಕೊಂಡು ಹೋಗ್ತಿಲ್ಲ. ಹೋಗ್ತಿರೋದು ಬಸವನಗುಡಿಗೆ, ಬಾ ಹೋಗೋಣ. ಸರಿ, ನೋಡೋಣ ಬನ್ನಿ. ಏನೋ ಕಳ್ಳೆಕಾಯಿ ಪರ್ಸೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಇದ್ದಾರೆ. ನಾನು ಎಕ್ಸ್ಪೀರಿಯನ್ಸ್ ಆಗಿಲ್ಲ ನನಗೂ ಇವತ್ತರೆಗೂ. ಟ್ರಯಲ್ ಮಾಡೋಣ. ನನಗೇನೋ ನಿಜ ಇದು ವ್ಲಾಗ್ ಅಂತ ಅನ್ನಿಸ್ತಿಲ್ಲ, ಫನ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ನೀವು ಬನ್ನಿ, ಅಲ್ಲಿ ಏನೇನು ನಡೆಯುತ್ತೆ, ಯಾವ್ಯಾವ ಥರ ಕಳ್ಳೆಕಾಯಿ ಏನೇನು ಮಾರ್ತಾರೆ, ಯಾವ್ಯಾವ ಥರ ಸಿಗುತ್ತೆ, ಹೋಗಿ ನೋಡೋಣ. ಅಲ್ಲಿಗಂಟ ಬಾಯ್ ಬಾಯ್. ಇವ್ರು ರಿಯಲಾಗೆ ಕರ್ಕೊಂಡು ಹೋಗ್ತಿದ್ದಾರ್ರಿ. ನಾನು ನೋಡಿ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಮ್ಮ ಕೂರಿಸಿದಾರಲ್ಲಿ ಹೋಗೋಣ ಬನ್ನಿ, ನೋಡೋಣ ಹೆಂಗಿರುತ್ತೆ ಕಳ್ಳೆಕಾಯಿ ಪರ್ಸೆ ಅನ್ನೋದು ನನಗೂ ಗೊತ್ತಿಲ್ಲ. ಸೊ ನೋಡಿಬಿಟ್ಟು ಎಂಜಾಯ್ ಮಾಡೋಣ. ಓಕೆ, ಸೊ ಅಲ್ಲಿ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ಎಲ್ಲಿರೋದಿದೆ ಎಲ್ಲ ಯಾವುದು? ಬಸವನಗುಡಿಗೆ ಬಂದ್ವಿ. ಕಳ್ಳೆಕಾಯಿ ಪರ್ಸೆ ಕಡೆ ಹೋಗ್ತಾ ಇದ್ದೀವಿ. ಕಾಣಿಸ್ತಿದೆ ಅನ್ಸುತ್ತೆ ಲೈಟಿಂಗ್ಸು. ಸೊ ಅದಕ್ಕೆ ಸ್ಟಾರ್ಟ್ ಮಾಡಿದೆ ಕ್ಯಾಮ್ರಾ ರನ್ನಿಂಗ್. ವಾವ್, ಇಲ್ಲೆಲ್ಲ ನೋಡಿ, ಏನೋ ಇಷ್ಟೊಂದು ಪರ್ಚೇಸ್ ಮಾಡೋಣ. ಇಷ್ಟು ಸಕ್ಕತ್ತಾಗಿದೆ ಎಲ್ಲ ಐಟಮ್ಸ್ ಇಲ್ಲಿ. ಪ್ಲೀಸ್ಗಳು ಹೋಗುವಾಗ ಕೇಳಿಸಿದ್ರು ಕೇಳಿಸ್ದೇ ಇರೋ ಥರ ನಾಟಕ ಮಾಡೋದು ನನ್ನ ಹತ್ರನೇ ಕಲಿಬೇಕು. ಓ ಮೈ ಗುಡ್ನೆಸ್, ಇಷ್ಟೊಂದು ಜನ ಎಲ್ಲಿ ನಡೆಯುತ್ತೀವಿ? ಒಳಗಡೆ ಹೋಗಿ ಪಾರ್ಕಿಂಗ್ ಹುಡುಕ್ತಾ ಇದ್ದೀನಿ. ಹಾಂ ಎಲ್ಲಿ? ಅಲ್ಲ, ಮುಂದೆ ನೋಡಿ, ಅಲ್ಲಿ ಅನಿಸುತ್ತೆ ಕಳ್ಳೆಕಾಯಿ. ಒಂದು ನಿಮಿಷ, ಕಾಣಿಸ್ತಿದೆಯಾ? ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ. ಒಂದು ನಿಮಿಷ. ಯಾರೋ ತೆಗಿತಾ ಇದ್ದಾರೆ, ಗಾಡಿ ಹಾಕ್ತಿದ್ದಾರೆ ಇವರು. ಇಲ್ಲೇ ಎಲ್ಲ ಕಳ್ಳೆಕಾಯಿ ಇಟ್ಕೊಂಡಿದ್ದಾರೆ. ಇಲ್ಲಿ ಪಾರ್ಕಿಂಗ್ ಇಲ್ಲ ಅಂತೆ. ಸೊ ಮುಂದೆ ಎಲ್ಲಾದರೂ ನೋಡ್ಬೇಕು. ಇವಾಗ ಪಾರ್ಕಿಂಗ್ ಹಾಕೋದೇ ದೊಡ್ಡ ಟಾಸ್ಕ್ ಆಗಿದೆ. ಸೊ ಕಾಣಿಸ್ತಿದೆಯಾ? ಒಂದು ಸೆಕೆಂಡ್, ಎಲ್ಲ ಟರ್ನ್ ಮಾಡ್ತೀನಿ. ಒಂದು ನಿಮಿಷ. ಎಲ್ಲ ಕಳ್ಳೆಕಾಯಿ ಇಟ್ಟಿದ್ದಾರೆ. ಸೊ ಫುಲ್ ಟು ಫುಲ್ ಕಳ್ಳೆಕಾಯಿ ಇಲ್ಲೆಲ್ಲ. ಇನ್ನೂ ಇಲ್ವಾ ಪಾರ್ಕಿಂಗ್? ಎಲ್ಲಿದೆ ಪಾರ್ಕಿಂಗ್? ಹುಡುಕಬೇಕು. ಎಲ್ಲಿದೆ ಪಾರ್ಕಿಂಗ್? ಪಾರ್ಕಿಂಗ್
ಏನು ಫುಲ್ ಎಲ್ಲ ಇಂಟೀರಿಯರ್ಸ್ ಎಷ್ಟು ಚೆನ್ನಾಗಿದೆ ರೀ. ನೀವು ಸಂಡೇ ನಾಳೆ ಬನ್ನಿ ಪ್ಲೀಸ್, ತುಂಬ ಚೆನ್ನಾಗಿದೆ ಎಲ್ಲ. ಯಶವಂತ್ ಸೂಪರ್ ಯಾ. ಏನು ಕೊಡಿಸ್ತೀಯಾ? ಎಳ್ನೀರು ಕುಡಿಯೋಣ. ಎಳ್ನೀರಲ್ಲ, ನಾನು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಪಾಟ್ಸು ಇಂಟೀರಿಯರ್ಸ್ ಎಲ್ಲ. ಲವ್ಲಿಯಾ. ಈ ಪಾರ್ಕಿಂಗೇ ಇಲ್ಲ ಗುರು. 2 ವೀಲರ್ಗೆ ಪಾರ್ಕಿಂಗ್ ಸಿಗ್ತಾ ಇಲ್ಲ. ನಾನು 4 ವೀಲರ್ ಬರೇ ಅಂದೆ. ಬರೋಣ ಅಂತ ಹೇಳ್ತೀಯ? ಗಾಡ್ ಅಲ್ಲ ಕಣ, ಇವಾಗ ಅದೇ ಮಾಡೋದು. ಯಾರೋ ಹಾಕಿದೆ, ಬಟ್ ಪೊಲೀಸರು ಏನು ಕೇಳಲ್ವಾ? ಅಲ್ಲಿದೆ ನೋಡಿ ಆ ಕಡೆ. ಯಶು ನೀವು ನೋಡಿ ಎಲ್ಲಿ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಇದು ಪಾರ್ಕಿಂಗ್ ಪ್ಲೇಸ್. ಅದು ನಿಮಗೆ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಪಾರ್ಕಿಂಗ್. ತುಂಬ ಚೆನ್ನಾಗಿದೆ ಪಾರ್ಕಿಂಗ್ ಏರಿಯಾ. ತುಂಬ ಚೆನ್ನಾಗಿದೆ. ಎಲ್ಲಾನು ಚೆನ್ನಾಗಿದೆ. ನೋಡಿ ಗೂಬೆ. ವಾವ್, ಪೆನ್ ಸ್ಟ್ಯಾಂಡ್ ಎಷ್ಟು ಕೇಳಿ? ಕ್ಯೂಟ್ ಆಗಿದೆ. ಗಣೇಶ ಇದು ನಡೀತಾ ಇರೋದು ಇಲ್ಲೇ ರಾಮಕೃಷ್ಣ ಮಠದ ಹತ್ರ. ಅದರ ಕೆಳಗಡೆನೇ ಈ ಸ್ಟಾಲ್ ಇದೆ. ಏನಿದು? ಗಣೇಶ ಪೆನ್ ಸ್ಟ್ಯಾಂಡ್ ಚೆನ್ನಾಗಿದೆ. ಯಾರಿದ್ದಾರೆ ಕೇಳಕ್ಕೆ? ಅದು 170. ಇದೆಷ್ಟಿದೆ? ಬರುವಾಗ ಆ ಕಡೆಯಿಂದ ಎಷ್ಟೊತ್ತವರೆಗೆ ಇರ್ತೀರಾ? 10-11 ಗಂಟೆ ಗಂಟ ಇರ್ತಾರೆ. ನೋಡಿ ಎಲ್ಲೋದ್ರೂ ಈ ಥರ ಪಾತ್ರೆ ಕಾಣಿಸಿದ್ರೆ ಫಸ್ಟ್ ಹೋಗಿ ನಿಂತ್ಕೊಂಡ್ಬಿಡೋದು. ಕಿಸಿಯೋದು ಬೇರೆ ಅದರಲ್ಲಿ. ನೋಡಿ ಈ ಥರ ಎಷ್ಟೊಂದು ಐಟಮ್ ಇದೆ, ಇಂಟೀರಿಯರ್ ಡೆಕೋರೇಟಿವ್ ಐಟಮ್ಸು. ಸೊ ಈ ಕಡೆ ಬಂದರೆ ಜೋಬಲ್ಲಿ ಚೆನ್ನಾಗಿ ಕಾಸಿಕೊಂಬನ್ನಿ. ನೋಡಿ ಇವರೇ ಈ ಮಾಲೀಕರು ಇದಕ್ಕೆ. ಯಾವುದು 400? ಇದು ಆ ಸೈಜ್ ಎಲ್ಲ ಒಂದೇ ರೇಟ್. ಸರಿ ಬಾ ಆ ಕಡೆ ಹೋಗೋಣ. ಎಲ್ಲ ಕ್ಯೂಟಾಗೇ ಇರುತ್ತೆ. ಕಾಸು ಎಷ್ಟೊಂದಿದೆಯಾ? ಓಪನ್ ಮಾಡು. ನಾನೆಲ್ಲಿದ್ದೇನೆ ನಾನು. ಅಲ್ಲಿ ನೋಡು 20 ರೂಪಾಯಿ ಎಳ್ಳಿರುತ್ತೆ. ಕುಡಿದ್ರೆ ಒಳ್ಳೆ ಆರೋಗ್ಯ ಸಿಗುತ್ತೆ. ಇದು ತಗೊಂಡ್ರೆ ಆರೋಗ್ಯ ಬರಲ್ಲ, ಕಾಸು ಖಾಲಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ. ಮೇಡಮ್ ಬರ್ತೀರಾ ಹಿಂಗೆ? ಥ್ಯಾಂಕ್ ಯು ಸರ್. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡಕ
ಹಾಕೋ ಫಸ್ಟು. ನೋಡು ಚೆನ್ನಾಗಿದೆ ನಿನಗೆ. ಕನ್ನಡಕ ಹಾಕೋದ್ರ ಜೊತೆ. ಇದೆಷ್ಟು? ಚೂಡು ಕರೆಕ್ಟ್ ಆಗಿದೆ. ಎಷ್ಟು ಮೇಡಮ್ ಅದು? ಎಷ್ಟು? ಯಾವುದು? ಎಲ್ಲ ಪೂರ್ತಿ ತಗೊಂಡ್ರೆ 100 ರೂಪಾಯಿ. 100 ರೂಪಾಯಿ ಇವಾಗ ಕೊಡ್ತೀನಿ, ಕೊಟ್ಬಿಡ್ಬೇಕು. ಯಾವುದು? ಕರೆಕ್ಟಾಗಿದೆಯಾ? ಹಾಂ ಹೌದು, ಕಳೆಕಾಯಿ ಪರಿಸೆ ನಡೆಯೋದೇ ಜಾತ್ರೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುರು. ಇವಾಗ ನೋಡು, ಆ್ಯಕ್ಚುಲ್ ಆಗಿ ನೋಡು, ಇಲ್ಲಿದೆ ನೋಡು. ಯಾವೊಂದು ರೋಡು ಹೋಗ್ತಿರೋ ರೋಡೆಲ್ಲ ಹಿಂಗೆ ಇರುತ್ತೆ. ದೇವಸ್ಥಾನ ನೋಡಿ. ಫೈನಲಿ ಬಂದ್ವಿ. ಅಪ್ಪ ಎಷ್ಟು ರಶ್ಶು. ಇನ್ನು ಅಲ್ಲೆಲ್ಲೋ ಬಸವ ಟೆಂಪಲ್ ಇದೆ ಅಂತೆ, ಹೋಗೋಣ. ಇದು ದೊಡ್ಡ ಗಣಪತಿ ದೇವಸ್ಥಾನ, ಗಣಪತಿ ಟೆಂಪಲ್ ಸಿಂಗಲ್ ಸ್ಟೋನ್ ಬಂಡೆಯಲ್ಲಿ ಕೆತ್ತಿರೋಂಥ ಟೆಂಪಲ್. ಇದು ದೊಡ್ಡ ಗಣಪತಿ. ಫಸ್ಟ್ ಟೈಮ್ ನೋಡಿದೆ, ತುಂಬ ಕ್ಯೂಟಾಗಿ. ನಾನೇ ಎಷ್ಟು ವರ್ಷದಿಂದ ಬಂದಿರೋ ನಾನೇ ನೋಡಿಲ್ಲ. ಆ ಕಡೆ ಸೊ ಆ ಕಡೆ ಇದಿದೆ, ಬಸವ ಇದೆ. ಈ ಸೈಡ್ ಹೆಂಗೋ ಹೋಗ್ಬೇಕು ಅನ್ಸುತ್ತೆ ಈ ರೂಟಲ್ಲಿ. ಹೋಗಿ ನೋಡೋಣ ಬಾ. ಇವಾಗ ನನಗೆ ದೊಡ್ಡ ಬಸವ ಹೆಂಗೆ ಹೋಗೋದು? ಹಿಂಗ ಮೋಸ್ಟ್ಲಿ ಎಲ್ಲರೂ ಹಿಂಗೆ ಹೋಗ್ತಿದ್ದಾರೆ ಅಂದ್ರೆ ಹಿಂಗೆ ಹೋಗೋದು ಅನ್ಸುತ್ತೆ.